ತಿಂಗಳ ನಿರಂತರವಾಗಿ ಜನ ಬರಲಿ ಬಾರದೆ ತಮ್ಮ ಕರ್ತವ್ಯವನ್ನು ಅವರು ತಮ್ಮ ಪಾಲನೆಯನ್ನು ಮಾಡಿದ್ದಾರೆ. ಅವರು ಪ್ರವಚನ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದರು, ಇಲ್ಲಿಬ್ಬರಿಗೂ ಮನೆಗೆ ಕೂತು ಕೂಡ ಕೇಳ್ಬೋದು, ಮಾಹಿತಿಯೆಲ್ಲ ಇದ್ದೇ ಇದೆ ಅಂಥೇಳಿ ಭಾಳ ಶ್ರದ್ಧೆ ನಿಷ್ಠೆಯಿಂದ ಒಂದು ತಿಂಗಳ ನಿರಂತರವಾಗಿ ಯಾವುದೇ ಬೇಜಾರನ್ನು ಪಟ್ಕೊಳ್ಳದೆ ಅವರು ಅವರ ಧರ್ಮಪತ್ನಿಯವರೊಂದಿಗೆ ಪ್ರತಿನಿತ್ಯ ಅವರ ಹಿರಿಯ ಮಗನ ಜೊತೆಗೆ ಬಂದು ಇವ್ರ ಜೊತೆಗೆ ನವನಾಥ್ ಅವರು, ಪಾಂಚಾಳ್ ಮಾಣಿಕ್ರಾವ್ ಪಾಂಚಾಳ್ ಅವರು, ಆಮೇಲೆ ರುದ್ರಾಜ್ ಸಾಹೇಬರು, ಇವರೆಲ್ಲರೂ ಅವ್ರಿಗೆ ಬಹಳಷ್ಟು ಸಹಕಾರವನ್ನು ಮಾಡಿದ್ದಾರೆ. ನಾವು ಚಳಕಾಪುರ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹೋದೀವಿ. ಆದರೆ ನಿರಂತರವಾಗಿ ಯಾರು ಜನ ಬರಲಿ ಬಾರದೇ ಇರಲಿ ನಮ್ಮ ವಿಚಾರವನ್ನು ಒಬ್ಬರಿಬ್ಬರು ಏನು ಹೇಳ್ತಾರಲ್ಲ ಅದನ್ನು ಒಂದು ಭಾಳ ಒಂದು ಶಕ್ತಿ ಬೇಕು, ಇಚ್ಛಾಶಕ್ತಿ. ಸೊ ಆ ರೀತಿ ಅವರಿಗೆ ತಮ್ಮ ಒಂದು 30 ದಿನ ನಿರಂತರವಾಗಿ ನಮ್ಮ ವಿಚಾರವನ್ನು ಬಡಾವಣೆ ನಿವಾಸಿಗಳು ಅನುಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಇಡೀ ಬಡಾವಣೆಯ ನಿವಾಸಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ನನ್ನ ಅಭಿನಂದನೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.